ನೀವು ಇಲ್ಲಿ ನೋಡ್ತಿರ್ಬೋದು ಎಲಿವೇಶನ್ ಎಷ್ಟು ಯೂನಿಕ್ ಆಗಿದೆ ಅಂತ. ಹೌದು, ನಿಮಗೆ 50 ಗ್ರಾಮ್ಸ್ ಗೋಲ್ಡ್ ಕೂಡ ಒಂದು ಫ್ರೀ ಆಗಿ ಕೊಡ್ತಾರೆ. ಅಂಡ್ ಅದಷ್ಟೇ ಅಲ್ಲ, ಕಿಚನ್ ಇಂಟೀರಿಯರ್ ಕೂಡ ಫ್ರೀ ಆಗಿ ಮಾಡ್ಕೊಡ್ತಾ ಇದೀವಿ. ಸೊ ಇದು ಬಂದು ಒಂದು ಸಿಂಗಲ್ ಕಾರ್ ಪಾರ್ಕಿಂಗ್ ವಿತ್ 2 ವೀಲರ್ ಪಾರ್ಕಿಂಗ್. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಇದು 25 ಫೀಟ್ ಅಲ್ಲಿ ಟಿವಿ ಯೂನಿಟ್ ಏನ್ ನೋಡ್ತಾ ಇದೀರಲ್ಲ, ಇದು ಬಂದು ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಅಂಡ್ ಇದು ಓಪನ್ ಮಾಡಿದ್ರೆ ಕಂಪ್ಲೀಟ್ ಪೂಜಾ ರೂಮ್, ಕಿಚನ್, ಇದೆಲ್ಲ ಅಕ್ರಿಲಿಕ್ ಫಿನಿಶ್. ಹಿಂಗ್ ಮೂವ್ಮೆಂಟ್ಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ 15x18 ಇದೆ. ಅಂಡ್ ಇದು ಬಂದು ಕಿಡ್ಸ್ ಬೆಡ್ರೂಮ್. ಅವ್ರಿಗೆ ಕ್ಲೈಂಟ್ ರಿಕ್ವೈರ್ಮೆಂಟ್ ತಕ್ಕಂತೆ ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಬಂದಿದೆ. ಗಾಳಿ ಬೆಳಕು ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿರೋ. 60 ಲಕ್ಷ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಮಾಡಿರುವಂತ ಪ್ರಾಜೆಕ್ಟ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತೀನಿ. ಸೊ ಹಂಗೆ ಮೇಲಿಂದ ನೋಡ್ಕೊಂಬನ್ನಿ. ಇದೊಂದು ಎಲಿವೇಶನ್ನು ಯಾರೂ ಅಷ್ಟು ನೋಡಿರಲ್ಲ, ಎಲ್ಲೂ ನೋಡಿರಲ್ಲ. ಚೆರಿಷ್ ಹ್ಯಾಪಿ ಹೋಮ್ಸ್ ಅವರು ಮಾಡಿರುವ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. 25-50 ಡೈಮೆನ್ಷನ್, ಅಂದರೆ 25-50 ಇದು ಬರುತ್ತೆ. ಸೊ 60 ಲ್ಯಾಕ್ಸ್ ಬಡ್ಜೆಕ್ಟು, ಅಂದರೆ 60 ಲ್ಯಾಕ್ಸ್ ಕನ್ಸ್ಟ್ರಕ್ಷನ್ ಕಾಸ್ಟು, 60 ಲಕ್ಷ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಮಾಡಿರುವಂಥ ಪ್ರಾಜೆಕ್ಟು. ಸೊ ಎಲಿವೇಶನ್ ಎಲ್ಲ ಸೂಪರಾಗಿ ಬಂದಿದೆ. ಆಲ್ಮೋಸ್ಟ್ ಒಂದು ಟೆಕ್ಸ್ಚರ್ ಪೇಂಟ್ ಆಗಲಿ, ಮತ್ತು ಫ್ಲೂಟೆಡ್ ಪ್ಯಾನಲ್ಸು, WPC ಫ್ಲೂಟೆಡ್ ಪ್ಯಾನಲ್ಸು, ಮತ್ತು ಎಡ್ಜ್ ಬ್ಯಾಂಡಿಂಗು, ಟಫ್ ಆ್ಯಂಡ್ ಗ್ಲಾಸು, CNC ಕಟ್ಟಿಂಗು, ಈ ಥರ ಡಿಫ್ರೆಂಟ್ ಎಲ್ಲ ಯೂಸ್ ಮಾಡಿ ಸೂಪರಾಗಿ ಒಂದು ಮಾಡಿರೋವಂಥ ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲನೂ ನೋಡೋಣ. ಅದಕ್ಕೆ ಮುಂಚೆ ಈ ಫೆಸ್ಟಿವಲ್ ಆಫರ್, ಲಿಮಿಟೆಡ್ ಆಫರ್ ಅಂತ ಚೆರಿಷ್ ಹ್ಯಾಪಿ ಹೋಮ್ಸ್ ಅವ್ರ ಹತ್ರ ನೀವು ಏನಾದ್ರು ಕನ್ಸ್ಟ್ರಕ್ಷನ್ ಅಥವಾ ಇಂಟೀರಿಯರ್ ಏನಾದ್ರು ಮಾಡಿಸ್ಕೊಂಡ್ರೆ ನಿಮಗೆ 50 ಗ್ರಾಮ್ಸ್ ಗೋಲ್ಡ್ ಕೂಡ ಒಂದು ಫ್ರೀಯಾಗಿ ಕೊಡ್ತಾರೆ. ಕಿಚನ್ ಇಂಟೀರಿಯರ್ ಫ್ರೀ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲನೂ ನೋಡೋಣ ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರೋದು ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಯೂಶಲಿ ಏನಂದರೆ ಒಂದೊಂದು ಸತಿನೂ ಒಂಥರ ಡಿಫ್ರೆಂಟಾಗಿ ಪ್ರಾಜೆಕ್ಟ್ಸ್ ಎಲ್ಲ ಕೂಡ ತೊಗೊಂಬರ್ತಾ ಇರ್ತೀರಾ. ಈ ಸತಿ ಯುನೀಕಾಗಿ ಒಂದು ಪ್ರಾಜೆಕ್ಟ್ ಕೂಡ ತೊಗೊಂಬಂದಿರಾ. ಎಲಿವೇಶನ್ ನೋಡ್ಬೋದು, ಯಾರು ಈ ಏರಿಯಾ ಅಂತ ಅಲ್ಲ, ಈ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಡಿಫ್ರೆಂಟಾಗಿ ಎಲಿವೇಶನ್ ಕೊಟ್ಟು ಪ್ರಾಪರ್ ಪ್ಲಾನಿಂಗು ಬೆಸ್ಟ್ ಬಜೆಟಲ್ಲಿ ಕೊಡೋದಂದ್ರೆ ಚೆರಿಷ್ ಹ್ಯಾಪಿ ಹೋಮ್ಸು. ನೀವು ಆ ಥರ ಪ್ಲಾನ್ ಮಾಡಿದ್ದೀರಾ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸೊ ಇದು ಬಂದು ಕಲ್ಯಾಣ ನಗರಲ್ಲಿ ಇರುವಂಥದ್ದು ಲೇಔಟು. ಸೊ ಈ ಪ್ರಾಜೆಕ್ಟು 25 ಫೀಟ್ಗೆ 50 ಫೀಟ್ ಡೈಮೆನ್ಷನ್ ಅಲ್ಲಿ ಇರುವಂಥದ್ದು. ನೀವು ಇಲ್ಲಿ ನೋಡ್ತಿರ್ಬೋದು ಎಲಿವೇಶನ್ ಎಷ್ಟು ಯೂನಿಕ್ ಆಗಿದೆ ಅಂತ. 25 ಫೀಟ್ ಅಲ್ಲಿ ನಾವು ಇಷ್ಟು ಯೂನಿಕ್ ಆಗಿ ಡಿಸೈನ್ ಮಾಡ್ಬೋದು ಅಂತ ಹೇಳಿ ನಾವಿಲ್ಲಿ ತೋರಿಸ್ಕೊಟ್ಟಿದೀವಿ. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, WPC ಫ್ಲೂಟೆಡ್ ಪ್ಯಾನಲ್ಸ್ ಇದೆ. ಅದು ಬಂದು ವುಡನ್ ಫಿನಿಶಿಂಗ್ ತರ ಕಾಣಿಸ್ತಾ ಇದೆ ನಿಮಗೆ. ಸೊ ಕ್ಲಾಡಿಂಗ್ ಎಲ್ಲ ವುಡನ್ ಫಿನಿಶಿಂಗ್ ತರ ಅನ್ಸುತ್ತೆ. ಅಂಡ್ ನಾವು ಅಲ್ಲಿ ರಾಂಬಸ್ ಶೇಪ್ ಅಲ್ಲಿ ಪ್ಯಾರಲಲ್ ಆಗಿ ಎಡ್ಜ್ ಬ್ಯಾಂಡಿಂಗ್ ಕೊಟ್ಟಿದೀವಿ. ಅಂಡ್ ಇಲ್ಲಿ ಸೇಫ್ಟಿ ಪರ್ಪಸ್ಗೆ CNC MS ಅಲ್ಲಿ CNC ಕಟಿಂಗ್ ಮಾಡಿ ಅಲ್ಲಿ ಒಂದು ಡೋರ್ ಕೂಡ ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಅದಕ್ಕೆ ತಕ್ಕಂತೆ ಮ್ಯಾಚ್ ಆಗೋಂಥದ್ದು ಕಲರ್ಸ್ನ ಯೂಸ್ ಮಾಡಿ ಟೆಕ್ಸ್ಚರ್ ಪೇಂಟ್ ಮಾಡಿರೋದು. ಅಂಡ್ ಇಲ್ಲಿ ನೋಡ್ತಿರ್ಬೋದು, ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ಮನೆ ಇದೆ. ಫಸ್ಟ್ ಸೆಕೆಂಡ್ ಅದು ಡ್ಯೂಪ್ಲೆಕ್ಸ್ ಹೌಸ್ ಬರುತ್ತೆ. ಹೌದು. ಸೊ ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಮಾಡಿರೋಂಥದ್ದು? ಇದು ನಾವು ಅರೌಂಡ್ 60 ಲ್ಯಾಕ್ಸ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಿದೆ. ಅಂಡ್ ಇವಾಗ ಗೌರಿ ಗಣೇಶ ಫೆಸ್ಟಿವಲ್ ನಡೀತಾ ಇರೋದ್ರಿಂದ ನಮ್ಮಲ್ಲಿ ಆಫರ್ ಕೂಡ ನಡೀತಾ ಇದೆ. ಅದೇನಂದ್ರೆ 50 ಗ್ರಾಮ್ಸ್ ಅಪ್ ಟು 50 ಗ್ರಾಮ್ಸ್ ಅಷ್ಟು ಗೋಲ್ಡ್ ಕೂಡ ಕೊಡ್ತಾ ಇದೀವಿ. ಅಂಡ್ ಅದಷ್ಟೇ ಅಲ್ಲ, ಕಿಚನ್ ಇಂಟೀರಿಯರ್ ಕೂಡ ಫ್ರೀ ಆಗಿ ಮಾಡ್ಕೊಡ್ತಾ ಇದೀವಿ. ಸೂಪರ್. ಇದು ಲಿಮಿಟೆಡ್ ಆಫರ್ ಇದೆ. ಹೌದು, ಯಾರು ಆದಷ್ಟು ಬೇಗ ಆನ್ ಬೋರ್ಡ್ ಆದ್ರೆ ನಿಮ್ಗೆ ಆ ಆಫರ್ ಅಂತೂ ಸಿಗುತ್ತೆ. ಓಕೆ, ಸೊ ಎಂಟ್ರೆನ್ಸ್ ಇಂದ ನೋಡ್ಕೊಂಡ್ ಬರೋಣ. ಇಲ್ಲಿ ಎಂಟ್ರಿ ಆದ್ರೆ ನಿಮ್ಗೆ ಗೇಟ್ ನೋಡ್ಬೋದು. HPL ಶೀಟ್ ಗೆ MS ಫ್ರೇಮ್ ಕೊಟ್ಟಿದೀವಿ. ಸೊ ನಾವಿಲ್ಲಿ ಎಂಟ್ರಿ ಆಗ್ತೀವಿ. ನಾರ್ತ್ ಫೇಸಿಂಗ್ ಸೈಟ್ ಇರೋದು. ಸೊ ನಮ್ಗೆ ಈಸಿಯಾಗಿ ಪ್ಲಾನ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಇದು ಬಂದು ಒಂದು ಸಿಂಗಲ್ ಕಾರ್ ಪಾರ್ಕಿಂಗ್ ವಿತ್ 2 ವೀಲರ್ ಪಾರ್ಕಿಂಗ್. ಸೊ 10,000 ಲೀಟರ್ ಕೆಪಾಸಿಟಿ ಸಂಪ್ ಕೂಡ ಪ್ರೊವೈಡ್ ಮಾಡಿದೀವಿ. ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ರೆಂಟಲ್ ಹೌಸ್ ಇದೆ. ಹೌದು, 25ಗೆ 50 ಫೀಟ್ ಆದ್ರೂ ಪ್ರಾಪರ್ ಆಗಿ ಎಲ್ಲ ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡಿದೀವಿ. ಯಾವ್ದು ಸ್ಪೇಸ್ ಕೂಡ ವೇಸ್ಟ್ ಮಾಡಿಲ್ಲ. ಅಂಡ್ ಇಲ್ಲೂ ಅಷ್ಟೇ, ವಾಲ್ ಅಲ್ಲಿ ಇದು ಸ್ಟೋನ್ ಕ್ಲಾಡಿಂಗ್ ತರ ಕಾಣಿಸ್ತಾ ಇದೆ, ಬಟ್ ಇದು ಟೈಲ್ಸ್. ಹೌದು, ಸ್ಟೋನ್ ಕ್ಲಾಡಿಂಗ್ ಟೈಲ್ಸ್ ತರ
ತರ ಇದೆ. ಸೊ ಟೆಕ್ಸ್ಚರ್ ಎಲ್ಲ ನೀವು ಮುಟ್ ನೋಡಿದ್ರೆ ಇದು ಸ್ಟೋನ್ ಕ್ಲಾಡಿಂಗ್ ತರನೇ ಫೀಲ್ ಆಗುತ್ತೆ. ಓಕೆ ಸೊ ಎಲೆಕ್ಟ್ರಿಕ್ ಸಾಕೆಟ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದೀರಾ? ಹೌದು, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಅಷ್ಟೇ. ಈ ಪಾರ್ಕಿಂಗ್ ಲೇಔಟ್ ಅಲ್ಲಿ ಎಷ್ಟು ಬೇಕು ಅಲ್ಲಿ ಮತ್ತೆ ಮನೆಯಲ್ಲಿ ಯಾವ ಯಾವ ಪಾಯಿಂಟ್ಸ್ ಎಲ್ಲೆಲ್ಲಿ ಪ್ರೊವೈಡ್ ಮಾಡಬೇಕು ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಲೇಔಟ್ ಡ್ರಾಯಿಂಗ್ ಮಾಡಿ ತೋರಿಸ್ತೀವಿ ನಾವು ಕ್ಲೈಂಟ್ಸ್ಗೆ. ಹಾ ಹೌದು, ಇದು ಬಂದು ಸ್ಟೇರ್ ಕೇಸ್ ಬಿಲೋ ಸ್ಪೇಸ್ ನ ಯುಟಿಲೈಸ್ ಮಾಡಕ್ಕೆ, ಅಲ್ಲಿ ಸಿಲಿಂಡರ್ ಪ್ಲೇಸ್ ಮಾಡೋದಕ್ಕೆ ಅಂತ ಹೇಳಿ ಮಾಡಿರುವಂತದ್ದು ಸ್ಟೋರೇಜ್. ಓಕೆ, ಸೊ ಇಲ್ಲಿ ಮೇನ್ ಯೂನಿಟ್ ಬರುತ್ತೆ. ಹಾ ಹೌದು. ಓಕೆ, ಸೊ ಇಲ್ಲಿ ಮೇನ್ ಯೂನಿಟ್ ಬರುತ್ತೆ. ಈ ಕಡೆ ಕೂಡ ಸ್ಪೇಸಸ್ ಇದೆ. ಆಲ್ಮೋಸ್ಟ್ ಈ ಕಡೆ ಒಂದು 2 ಕಾರ್ ಪಾರ್ಕ್ ಮಾಡ್ಬೋದು. ಓಕೆ, ಅಡ್ಜಸ್ಟ್ ಮಾಡಿ ನೀಟಾಗಿ ಪ್ಲೇಸ್ ಮಾಡಿದ್ರೆ ಮಾಡ್ಬೋದು. ಸೆಟ್ ಬ್ಯಾಕ್ ಎಲ್ಲ ಕೂಡ ಇದೆಯಲ್ಲ? ಹಾ, ಸೆಟ್ ಬ್ಯಾಕ್ ಕೂಡ ಪ್ರೊವೈಡ್ ಮಾಡಿದೀವಿ, ನೋಡಬಹುದು. ಓಕೆ, ಸೊ ಇಲ್ಲೇ ಇದೆ ಸೆಟ್ ಬ್ಯಾಕ್. ಅಲ್ಲಿ 2 ಫೀಟ್ 1.5 ಫೀಟ್ ಸೆಟ್ ಬ್ಯಾಕ್ ಕೂಡ ಪ್ರೊವೈಡ್ ಮಾಡಿದೀವಿ. ಓಕೆ, ಅಂಡ್ ಕಂಪ್ಲೀಟ್ ಮನೆನ ಸೇಫ್ಟಿ ಪರ್ಪಸ್ ಆಗಿ ಯೂಸ್ ಮಾಡೋ ತರ ಮಾಡಿದೀವಿ. ಎಲ್ಲ ಕಡೆ MS ಗ್ರಿಲ್ ಹಾಕಿ, ಇಲ್ಲಿ ನೀವು ನೋಡಬಹುದು, ಇಲ್ಲಿ MS ಪರ್ಗೋಲಾಗಳನ್ನ ಹಾಕಿದೀವಿ. ಸೊ ದಟ್ ಇಲ್ಲಿ ಈ ಮನೆಯಲ್ಲಿ ಮಕ್ಕಳಿದ್ದಾರೆ, ಸೊ ಆ ಮಕ್ಕಳಿಗೆ ಸೇಫ್ಟಿ ಆಗಿ, ಮತ್ತೆ ಇಬ್ರು ಕಪಲ್ಸ್ ಇಬ್ರು ವರ್ಕಿಂಗ್ ಇರೋದ್ರಿಂದ ಮಕ್ಕಳು ಆಚೆ ಹೋಗೋದು ಮಾಡೋದು ಏನು ಇರಬಾರ್ದು ಅಂತ ಹೇಳಿ ಮಾಡಿರುವಂತದ್ದು. ಸೊ ಎಲ್ಲ ಕಡೆ ಪ್ಲಾಂಟ್ಸ್ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ, ಎಲ್ಲ ಡೆಕೋರೇಟಿವ್ ಆಗಿ ಇಟ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನೋಡಬಹುದು ನೀವು ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ. ಓಕೆ, ಇಲ್ಲಿ ಲೈಕ್ ಯಾವುದು ಇದು ಲಪೋದ್ರ ಗ್ರನೈಟ್. ಇವಾಗ ಇಲ್ಲಿ ಪಾಟ್ಸ್ ಎಲ್ಲ ಇಟ್ಟಿದಾರಲ್ವಾ, ಸೊ ನೀರ್ ಹಾಕಿದ್ರು ಅಲ್ಲೆಲ್ಲ ಕ್ಲೀನಿಂಗ್ ಈಸಿ ಆಗ್ಲಿ ಅಂತ, ವಾಟರ್ ಅಬ್ಸರ್ಪ್ಷನ್ ಇರಬಾರ್ದು ವಾಲ್ ಅಲ್ಲಿ ಅಂತ ಹೇಳಿ ಪ್ರೊವೈಡ್ ಮಾಡಿರೋದು, ಲೇ ಮಾಡಿರೋದು. ಅಂಡ್ ಇದು ಅಷ್ಟೇ ಲಪೋತ್ರ ಗ್ರನೈಟ್. ಸ್ಟೇರ್ಕೇಸ್ ಫ್ಲೋರಿಂಗ್ ಎಲ್ಲ ಅಂಡ್ ವಾಲ್ ಕ್ಲಾಡಿಂಗು ನೋಡಬಹುದು. ಇದು ಬಂದು ಅಂದ್ರೆ ಇದೇನೋ ಒಂಥರ ಡ್ಯಾಮೇಜ್ ಆಗಿರೋಂಗ್ ತರ ಇದೆ, ಬಟ್ ಡಿಸೈನ್ ಚೆನ್ನಾಗಿದೆ ನೋಡೋದಕ್ಕೆ. ನ್ಯಾಚುರಲ್ ಸ್ಟೋನ್ ತರ ಅನ್ಸುತ್ತೆ ಇದು. ನ್ಯಾಚುರಲ್ ಸ್ಟೋನ್ ಲುಕ್ ಬರ್ಲಿ ಅಂತ ಹೇಳಿ ಮಾಡಿರೋಂಥದ್ದು. ಓಕೆ, ಸೊ ಇಲ್ಲಿ ಕೂಡ ಒಂದು ಸೇಫ್ಟಿ ಪರ್ಪಸ್ಗೆ ಒಂದು ಗೇಟ್ ಇದೆ. ಇದು ಸೇಫ್ಟಿ ಗೇಟ್. ಸೊ ನಾವು ಎಂಟ್ರಿ ಆದ್ರೆ CCTV ಕ್ಯಾಮ್ರಾಗೆ ಅದಕ್ಕೂ ಅಷ್ಟೇ ನಾವು ಮುಂಚೆನೆ ಪ್ಲಾನ್ ಮಾಡಿ ಪ್ರೊವಿಷನ್ ಮಾಡಿರ್ತೀವಿ. ಅಂಡ್ ಇದು ಟಫ್ ಅಂಡ್ ಗ್ಲಾಸ್. ನಿಮ್ಗೆ ಇದು ವುಡನ್ ರೈಲಿಂಗ್ಸ್ ತರ ಅನ್ಸ್ತದೆ, ಬಟ್ ಅದು ಅಲ್ಯೂಮಿನಿಯಂ ಪೌಡರ್ ಕೋಟೆಡ್ ಇದು. ಸೊ ವುಡನ್ ಫಿನಿಶಿಂಗ್ ಇರುತ್ತೆ. ಸೊ ವಾಟರ್ ಏನಾದ್ರೂ ಪ್ರಾಬ್ಲಮ್ ಇಲ್ಲ ಇದು. ಓಕೆ, ಸೊ ಡೋರ್ ಯಾವ ಫೇಸ್ ಬರುತ್ತೆ ಇದು? ಇದು ನಾರ್ತ್ ಫೇಸಿಂಗ್ ಟೀ ಕುಡ್ ಡೋರ್. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಡಿಸೈನ್ ಮಾಡಿದೀವಿ. ಸೊ ಒಳಗಡೆ ಎಂಟ್ರಿ ಆದ್ರೆ ನೀವು ನೋಡಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನಿಮ್ಗೆ ಅನ್ಸುತ್ತಾ ಇದು 25 ಫೀಟ್ ಅಲ್ಲಿ 50 ಫೀಟ್ ಗೆ ಕನ್ಸ್ಟ್ರಕ್ಷನ್ ಆಗಿರೋದು? ಸೈಜ್ ಜಾಸ್ತಿ 40-60 ಡೈಮೆನ್ಷನ್ ತರ ಹೌದು, ಅದೇ ತರ ಪ್ಲಾನ್ ಮಾಡಿರೋದು. ಸೊ ಈ A to Z ನಾವೆಲ್ಲದನ್ನು ಕಂಪ್ಲೀಟ್ ಪ್ಲಾನ್ಡ್ ಆಗಿ ಮಾಡೋದ್ರಿಂದ ಈ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಟಿವಿ ಯೂನಿಟ್ ಏನ್ ನೋಡ್ತಾ ಇದೀರಲ್ಲ, ಇದು ಒಂದು ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಅಂಡ್ ಫ್ಲೂಟೆಡ್ ಚಾರ್ಕೋಲ್ ಪ್ಯಾನಲ್ಸ್ ಕೂಡ ಇದೆ. ಇದು ಒಂದು ಸ್ಟೋರೇಜ್ ಯೂನಿಟ್ ಇದೆ ಒಂದು. ಸೊ ಇಲ್ಲಿ ಲ್ಯಾಮಿನೇಟ್ ಎಲ್ಲ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಅಂಡ್ ಗೋಲ್ಡನ್ ಟೀ ಪಟ್ಟಿ ಕೂಡ ಕೊಟ್ಟಿದೀವಿ. ಅಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ವಾಲ್ ಪೇಪರ್. ಹೌದು, ಅದು ಕೂಡ ಚೆನ್ನಾಗಿದೆ. ಮತ್ತೆ ಪೂಜಾ ರೂಮ್ ನೋಡಿದಿರಿ, ಇಲ್ಲಿ ನೋಡಿ, ಇದು ಒಂದು ಕಂಪ್ಲೀಟ್ ಟೀ ಕುಡ್ ಗೆ ಕಾರ್ವಿಂಗ್ ವರ್ಕ್ ಮಾಡಿರೋಂಥದ್ದು ವಿತ್ ಬೆಲ್ಸ್. ಸೊ ಬ್ರಾಸ್ ಹ್ಯಾಂಡ್ ರೈಲ್ಸ್ ಎಲ್ಲ ಇರೋದು. ಅಂಡ್ ಇದು ಓಪನ್ ಮಾಡಿದ್ರೆ ಕಂಪ್ಲೀಟ್ ಪೂಜಾ ರೂಮ್ ಸ್ಪೇಷಿಯಸ್ ಆಗಿದೆ. ಹೌದು, ಸ್ಪೇಷಿಯಸ್ ಆಗೇ ಇದೆ. ಪೂಜಾ ರೂಮ್ ಕೂಡ 5x5 ಇದೆ. ಅಂಡ್ ಪೂಜಾ ರೂಮ್ ನೆಕ್ಸ್ಟ್ ನೀವು ಇಲ್ಲಿ ಬಂದ್ರೆ ಇದು ಲಿವಿಂಗ್ ಹಾಲ್. ಅಂಡ್ ಲಿವಿಂಗ್ ಹಾಲ್ ಇಂದ ನಿಮ್ಗೆ ಡೈನಿಂಗ್ ಗೆ ಹೋಗಕ್ಕೂ ಮುಂಚೆ ಒಂದು ಆರ್ಚ್ ತರ ಪ್ರೊವೈಡ್ ಮಾಡಿದೀವಿ. ಅಂಡ್ ಇದು ಅಷ್ಟೇ, ಇದು ಲ್ಯಾಮಿನೇಟ್ ಯೂಸ್ ಮಾಡಿರೋದು, ವುಡನ್ ಲ್ಯಾಮಿನೇಟ್. ಹೌದು, ಒಂದು ಪಿಲ್ಲರ್ ಬಂದಿತ್ತು, ಅದನ್ನೇ ನಾವು ಆರ್ಚ್ ತರ ಕನ್ವರ್ಟ್ ಮಾಡಿರೋದು. ಮೇಡಮ್, ಇಲ್ಲಿ ಫ್ಲೋರಿಂಗ್ ಎಲ್ಲ ಯಾವ್ದು ಯೂಸ್ ಮಾಡಿರೋದು? ಇದೆಲ್ಲ ಸ್ಮಾರ್ಟ್ ಮಾರ್ಬಲ್. ಸೊ 5x3 ಇದೆ. 5x3 ಸ್ಮಾರ್ಟ್ ಮಾರ್ಬಲ್ ಬರುತ್ತೆ. ಸೊ ಇದು ಸ್ವಿಂಗ್ ಅವರೇ ಬೇಕು ಅಂತ ಕೇಳಿದ್ರು. ಸ್ವಿಂಗ್ ಅವರು ಆಕ್ಚುಲಿ ಇಲ್ಲಿ ಪ್ರೊವಿಷನ್ ಬೇಕಂತ ಕೇಳಿದ್ರು ನಮ್ಮ ಕ್ಲೈಂಟ್, ಅದಕ್ಕೆ ತಕ್ಕಂತೆ ಪ್ಲಾನ್ಡ್ ಇದು. ಸೊ ಅದಕ್ಕೆ ಸ್ವಿಂಗು ಬೇಕು. ಇಲ್ಲಿ ಬಂದು ಟೇಬಲ್ ಬರುತ್ತೆ, ಡೈನಿಂಗ್ ಟೇಬಲ್. ಸೊ ಅದಕ್ಕೆ ಸ್ಪೇಷಿಯಸ್ ಆಗಿದೆ ನೋಡಿ. ಇದು ಕ್ರಾಕರಿ ಯೂನಿಟ್ ಬರುತ್ತೆ. ಅಂಡ್ ಇಲ್ಲಿ ಬಂದ್ರೆ ಕಿಚನ್. ಇದೆಲ್ಲ ಅಕ್ರಿಲಿಕ್ ಫಿನಿಶ್, ಬೇಜ್ ಕಲರ್, ಕಂಪ್ಲೀಟ್ ಅಕ್ರಿಲಿಕ್ ಫಿನಿಶ್ ಅಲ್ಲಿ ಕಿಚನ್ ಇರೋದು. ಮಾಡರ್ನ್ ಕಿಚನ್. ಅಂಡ್ ಇಲ್ಲಿ ಚಿಮ್ನಿ ನೋಡ್ತಿರ್ಬೋದು, ಜಸ್ಟ್ ಹಿಂಗ್ ಮೂವ್ಮೆಂಟ್ಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಅಂಡ್ ಜಸ್ಟ್ ಕ್ಲೋಸ್ ಮಾಡ್ಬೇಕು ಅಂದ್ರೂ ಅಷ್ಟೇ, ರೊಟೇಷನ್ ಅಲ್ಲೇ ಕ್ಲಾಕ್ ವೈಸ್ ಮಾಡಿದ್ರೆ ಇದು ಜಸ್ಟ್ ಇದು ಕ್ಲೋಸ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಆದ್ರೆ ಇಲ್ಲಿ ಕೂಡ ನಾವು ನೋಡ್ತಿರ್ಬೋದು. ಇದು ಅಷ್ಟೇ, ಇಲ್ಲಿ ಮಿಕ್ಸಿ, ಗ್ರೈಂಡರ್ ಇದನ್ನ ಪ್ರೊವಿಷನ್ ಮಾಡೋದಕ್ಕೋಸ್ಕರ ಇದು ಕಂಪಾರ್ಟ್ಮೆಂಟ್ ಕೊಟ್ಟಿರುವಂತದ್ದು. ಅಂಡ್ ಇಲ್ಲೇ ನಮ್ಗೆ ಡಿಶ್ ವಾಷರ್
ಹಾಂ ಹೇಳಿ. ಓಕೆ, ಅದ್ರ ಜೊತೆಗೆ ಇಲ್ಲಿ ಸಿಂಕ್ ಇದೆ. ಸಿಂಕ್ ಆಪೋಸಿಟ್ ಈ ಸ್ಪೇಸ್ ನ ನಾವು ಡಿಶ್ ವಾಷರ್ಗೆ ಅಂತ ಪ್ರೊವೈಡ್ ಮಾಡಿದೀವಿ. ಅಂಡ್ ಇದು ಅಷ್ಟೇ ಗ್ಲಾಸ್ ಅಲ್ಲಿ ಫ್ಲೂಟೆಡ್ ಪ್ಯಾನಲ್ಸ್ ಇರುವಂತ ಗ್ಲಾಸ್ ಪ್ರೊವೈಡ್ ಮಾಡಿದೀವಿ, ಸೊ ದಟ್ ಎಲ್ಲದನ್ನು ಇಲ್ಲಿ ಪ್ಲೇಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಅಂಡ್ ಇಲ್ಲಿ ಬಂದ್ರೆ ಯುಟಿಲಿಟಿ ಸ್ಪೇಸ್. ಸೊ ಇದು ಅಷ್ಟೇ, ಇಷ್ಟು ಸ್ಪೇಸ್ ಸ್ಲೈಡಿಂಗ್ ಡೋರ್ ಇದೆ. ಇದು ಸ್ಲೈಡಿಂಗ್ ಡೋರ್ ಇದೆ. ಇಲ್ಲಿ ಬಂದು ಕಂಪ್ಲೀಟ್ ಕ್ಲೋಸ್ಡ್ ಇರೋದ್ರಿಂದ ಸೇಫ್ಟಿ ಇದೆ. ಅಂಡ್ ಯುಟಿಲಿಟಿ ಸ್ಪೇಸ್ ಅಷ್ಟೇ ನೀಟಾಗಿ ಪ್ರೊವೈಡ್ ಮಾಡಿದೀವಿ. ಯಾವ ಸ್ಪೇಸ್ ನು ವೇಸ್ಟ್ ಆಗದೆ ಇರೋ ತರ ಕ್ಲೀನ್ ಆಗಿ ಯುಟಿಲೈಸ್ ಮಾಡಿದೀವಿ. ಪೇರೆಂಟ್ಸ್ ರೂಮ್ ಇದೆ, ಸೊ ಅದಕ್ಕೆ ಈಗ ಲ್ಯಾಮಿನೇಟ್ಸ್ ಹಾಕಿ ವಾರ್ಡ್ರೋಬ್ ಕೂಡ ಪ್ರೊವೈಡ್ ಮಾಡಿದೀವಿ. ಇದು ಓಪನಬಲ್ ಡೋರ್ ಬರುತ್ತೆ. ಸೊ ಇದು ಬಂದು ಪೇರೆಂಟ್ಸ್ ರೂಮ್ಗೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದೀವಿ. ಎಸ್ ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಇಲ್ಲಿ ಸ್ಪೇಷಿಯಸ್ ಆಗಿ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿರೋಂಥದ್ದು. ಸೊ ಅದಕ್ಕೆಲ್ಲ ನಾವು ಇವಾಗ ಗ್ರನೈಟು ಏನೇ ಹೋದ್ರು ಅಂಡ್ ಟೈಲ್ಸ್ ಫ್ಲೋರಿಂಗ್ ಆಗಿರ್ಬೋದು, ಕ್ಲಾಡಿಂಗ್ ಆಗಿರ್ಬೋದು, ಯಾವುದೇ ಒಂದು ನಾವು ಇಂಟೀರಿಯರ್ ಅಲ್ಲಿ ಲೇಔಟ್ ಎಲ್ಲ ಡ್ರಾ ಮಾಡಿಕೊಟ್ಟು ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನೇ ಸೆಲೆಕ್ಷನ್ ಅಲ್ಲೂ ಪ್ಲಾನ್ ಮಾಡಿ ಕೊಡೋ ಅಂಥದ್ದು. ಸೊ ಫಸ್ಟ್ ಫ್ಲೋರ್ ಆಯ್ತು, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೊ ಇಲ್ಲೂ ಅಷ್ಟೇ, ಇದು ಟೀ ಕುಡ್ ರೈಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್. ಬ್ಲ್ಯಾಕ್ ಲಪೋದ್ರ ಗ್ರನೈಟ್ ಯೂಸ್ ಮಾಡಿದೀವಿ, ನಾನ್ ಸ್ಕಿಡ್ಡಿ. ಅಂಡ್ ಒಳಗಡೆ ಹೋದ್ರೆ ಹೌದು, ಆಕ್ಚುಲಿ ಈ ಮನೆದು ಸ್ಪೆಷಾಲಿಟಿ ಏನಂದ್ರೆ ಆ ಕಡೆ ಈ ಕಡೆ ಎರಡು ಕಡೆನೂ ಕಾಂಪ್ಯಾಕ್ಟ್ ಇದೆ. ಎಲ್ಲೂ ನಿಮ್ಗೆ ಲೈಟ್ ಪ್ರೊವಿಷನ್ ಬರಕ್ಕೆ ಅಷ್ಟು ಇಲ್ಲ. ಬಟ್ ಈ ಮನೆಗೆ ಹಾಲ್ ಚೆಲ್ದಂಗ್ ಬೆಳಕು ಬರ್ತಾ ಇದೆ ಬಿಕಾಸ್ ಆಫ್ ದಿಸ್ ಸ್ಕೈಲೈಟ್ಸ್. ಸೊ ಈ ಸ್ಕೈಲೈಟ್ಸ್ ಇಂದ ಮನೆ ಬೆಳಕು ಎಲ್ಲೂ ಕಮ್ಮಿ ಇಲ್ಲ, ಎಲ್ಲ ಕಡೆ ತುಂಬಾ ಚೆನ್ನಾಗಿ ಬೆಳಕಿದೆ. ನಿಮ್ಗೆಲ್ಲೂ ಲೈಟ್ಸ್ ಹಾಕ್ಬೇಕು ಅಂತಾನೂ ಇಲ್ಲ. ಮತ್ತೆ ಇಲ್ಲಿ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲೆಲ್ಲ ವೀನಿಯರ್ ಡೋರ್ ಪ್ರೊವೈಡ್ ಮಾಡಿರೋದು. ಇದು ಅಷ್ಟೇ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಯುನಿಕ್ ಆಗಿ ಸೆಲೆಕ್ಷನ್ ಆಗಿರೋಂಥದ್ದು. ಅಂಡ್ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. 15x18 ಇದೆ. 18 ಇದೆ. ಅಂಡ್ ಇಲ್ಲಿ ನೋಡ್ಬೋದು ಅದು ವಾರ್ಡ್ರೋಬ್ಸ್ ಅಷ್ಟೇ ತುಂಬಾ ಲೈಟ್ ಕಲರ್ಸ್ ಅಲ್ಲಿ ತುಂಬಾ ಸೂಪರ್ ಆಗಿ ಕಾಣೋ ತರ ಮಾಡಿರೋಂಥದ್ದು. ಎಲ್ಲ ಓಪನಬಲ್ ಡೋರ್ಸ್ ಇರುತ್ತೆ. ಅಂಡ್ ಇಲ್ಲಿ ಏನಿದೆಯಲ್ಲ ಇದು ಒಂದು ಸ್ಟೋರೇಜ್ ಯೂನಿಟ್ ತರ ಸೌತ್ ವೆಸ್ಟ್ ಕಾರ್ನರ್ಗೆ ಒಂದು ವಾರ್ಡ್ರೋಬ್ ಸ್ಟೋರೇಜ್ ಇರಬೇಕು ಅಂತ ಹೇಳಿ ಪ್ರೊವೈಡ್ ಮಾಡಿರೋಂಥದ್ದು. ವಾಸ್ತು ಸೊ ಮೇಜರ್ ಆಗಿ ವಾಸ್ತು ಯಾವ ತರ ಪ್ರೊವೈಡ್ ಮಾಡಬೇಕು ಅನ್ನೋದು. ಅಂಡ್ ಇಲ್ಲಿ ವರ್ಕ್ ಸ್ಟೇಷನ್ ಪ್ರೊವಿಷನ್ ಕೊಟ್ಟಿರೋದು. ಸೊ ಇಲ್ಲೂ ಅಷ್ಟೇ ವುಡನ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಅಂಡ್ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ, ಇಲ್ಲಿ ನೋಡ್ತಿರ್ಬೋದು. ಸೊ ಟಾಯ್ಲೆಟ್ ಅಲ್ಲೂ ಅಷ್ಟೇ ನಿಮ್ಗೆ ಇಲ್ಲಿ ಕಾಂಬಿನೇಷನ್ ಕಾಣಿಸ್ತಿದೆಯಲ್ಲ ವೈಟ್ ಅಂಡ್ ಬ್ಲ್ಯಾಕ್ ಅಂತ. ಸೊ ಇದೆಲ್ಲ ನಾವು ಮುಂಚೆನೆ ಲೇಔಟ್ ಅಲ್ಲಿ ಪ್ಲಾನ್ ಮಾಡಿ ಕೊಡ್ತೀವಿ. ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದಿರಲ್ಲ, ಒಂದ್ಸಲ ಸೈಟ್ ಕೊಟ್ರೆ ಸಾಕು. ಅದಕ್ಕೆ ಯಾವ ಪ್ಲಾನ್ ಹೆಂಗಿರ್ಬೇಕು, ಅದರಲ್ಲಿ ಅದಕ್ಕೆ ಯಾವ ತರ ಮೆಟೀರಿಯಲ್ಸ್ ಯೂಸ್ ಮಾಡ್ಬೇಕು ಪ್ರತಿಯೊಂದನ್ನು ನಾವೇ ಮಾಡ್ತೀವಿ. ಅಂಡ್ ನೋ ಮೆಟೀರಿಯಲ್ ಕಾಂಪ್ರಮೈಸೇಷನ್ ಅಂಡ್ ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ಫಸ್ಟ್ ಚೆರಿಶ್ ಆಕ್ಚುಲಿ ಫೇಮಸ್ ಆಗಿರೋಂಥದ್ದೇ ಬ್ರ್ಯಾಂಡ್ ಮೇಂಟೈನ್ ಆಗಿರೋದೇ ಕ್ವಾಲಿಟಿ. ಹೌದು. ಅಂಡ್ ಇದು ಬಂದು ಕಿಡ್ಸ್ ಬೆಡ್ರೂಮ್. ಅವ್ರಿಗೆ ಕ್ಲೈಂಟ್ ರಿಕ್ವೈರ್ಮೆಂಟ್ ತಕ್ಕಂತೆ ಮಕ್ಕಳಿಗೆ ಇಷ್ಟ ಆಗೋ ತರ ಅನಿಮಲ್ ಥೀಮ್ ಅಲ್ಲಿ ವಾಲ್ ಪೇಂಟಿಂಗ್ಸ್ ಎಲ್ಲ ನೋಡ್ತೀವಿ. ಬಟ್ ಮನೆಯಲ್ಲಿ ಈ ತರ ಹೌದು ಹೌದು. ಇದು ಬಂದು ವಾಲ್ ಪೇಪರ್ ಬಟ್ ಗೊತ್ತೇ ಆಗಲ್ಲ. ಹೌದು ಗೊತ್ತಾಗಲ್ಲ. ಮಕ್ಕಳಿಗೆ ಬೋರ್ ಆದಾಗ ನೆಕ್ಸ್ಟ್ ಚೇಂಜಸ್ ಮಾಡ್ಕೋಬಹುದು. ವಾಲ್ ಪೇಂಟ್ ಮಾಡಿಸ್ಬೋದು, ಬಟ್ ಬೆಳೀತಾ ಇರುವಾಗ ಅವ್ರಿಗೆ ಚೇಂಜಸ್ ಬೇಕಾಗತ್ತಲ್ಲ, ಸೊ ದಟ್ ವಾಲ್ ಪೇಪರ್ ಪ್ರೊವೈಡ್ ಮಾಡಿದೀವಿ. ಅಂಡ್ ಇದು ಅಷ್ಟೇ, ನಾನು ನಿಮ್ಗೆ ಅವಾಗಲೇ ಹೇಳಿದೆ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದೀವಿ. ವಿಂಡೋಸ್ ಅಲ್ಲೆಲ್ಲ ಬೆಳಕು ಗಾಳಿ ಎಲ್ಲ ಯಾವ ತರ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾಡಿರೋಂಥದ್ದು. ಇಲ್ಲಿ ರೋಡ್ ಸೈಡ್ಗೆನೆ ಒಂದು ವಿಂಡೋ ಸೀಟರ್ ಕೂಡ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೊರಗಡೆ ನೋಡ್ಬೋದು. ಇಲ್ಲೂ ಒಂದಷ್ಟು ಸ್ಟೋರೇಜ್ ಯೂನಿಟ್ಸ್ಗಳು ಎಲ್ಲ ವಾರ್ಡ್ರೋಬ್ ಎಲ್ಲ ಮಾಡಿರೋಂಥದ್ದು. ಇದು ಡೈಮೆನ್ಷನ್ ಎಷ್ಟು ಬರುತ್ತೆ? ಇದು 10x12 ಇದೆ. ಹೌದು. ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಬಂದಿದೆ. ಸೊ ಅದಕ್ಕೆ ಹೇಳಿದ್ದು 25 ಗೆ 50 ಫೀಟ್ ಅಲ್ಲಿ ಇಷ್ಟೆಲ್ಲ ಪ್ರೊವೈಡ್ ಮಾಡಿದೀವಿ ಪ್ಲಾನಿಂಗ್ ಅಲ್ಲಿ ಅಂತ ಹೇಳಿ. ಫ್ಲೋರಿಂಗ್ ಟು ಸೀಲಿಂಗ್ ಟೈಲ್ಸ್ ಇದೆ. ಇದು ಅಷ್ಟೇ ಕಲರ್ ಕಾಂಬಿನೇಷನ್ ನೋಡಿ, ವೈಟ್ ಅಲ್ಲಿ ಬ್ಲೂ ಬಂದಿದೆ. ಆ ಬ್ಲೂಗೆ ಕಾಂಬಿನೇಷನ್ ಅಲ್ಲಿ ನಾವು ಆಪೋಸಿಟ್ ವಾಲ್ ಅಲ್ಲಿ ಪ್ರೊವೈಡ್ ಮಾಡಿದ್ವಿ. ಹೌದು. ಸೊ ಈ ಫ್ಲೋರ್ ಅಲ್ಲಿ ಇದು ಒಂದಿದೆ, ಬಟ್ ರೂಮ್ಸ್ ಗೆ ಯಾವುದಕ್ಕೂ ಬಾಲ್ಕನೀಸ್ ಪ್ರೊವೈಡ್ ಮಾಡಿಲ್ಲ. ರೂಮ್ಸ್ ಗೆ ಬಾಲ್ಕನಿ ಇಲ್ಲ. ಫ್ಯಾಮಿಲಿ ಸ್ಪೇಸ್ ಗೆ ಮತ್ತೆ ಎರಡು ರೂಮ್ಗೂ ಒಟ್ಟಿಗೆ ಒಂದು ಬಾಲ್ಕನಿ ಪ್ರೊವಿಷನ್ ಕೊಟ್ಟಿದ್ದೀವಿ. ಸೊ ಕಸ್ಟಮರ್ ಪ್ರಿಫರೆನ್ಸ್. ಹೌದು ಹೌದು. ಫ್ಯಾಮಿಲಿ ಸ್ಪೇಸ್ ಅಲ್ಲಿ ಒಂದು ವರ್ಕ್ ಸ್ಟೇಷನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು ಸ್ಟಡಿ ಯೂನಿಟ್ ಆಗಿದ್ರು ಯೂಸ್ ಮಾಡಬಹುದು. ಅಂಡ್ ಇಲ್ಲಿ ಬಂದ್ರೆ ಒಂದು ಸ್ಪೇಷಿಯಸ್ ಬಾಲ್ಕನಿ ಇದೆ. ಓಕೆ. ಇಲ್ಲಿ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇದು ನೀವು ಆವಾಗಲೇ ತೋರಿಸಿದ್ನಲ್ಲ ನ್ಯಾಚುರಲ್ ಸ್ಟೋನ್ ಲುಕ್,
ಓಕೆ. ಸೊ ಇದು ಬಂದು ಕ್ಲಾಡಿಂಗ್ ಎಗ್ ಯೂಸ್ ಮಾಡಿರೋಂಥದ್ದು. ಈವ್ನಿಂಗ್ ಟೈಮ್ ಇಲ್ಲೇ ಕೂತ್ಕೊಂಡು ಓದ್ಬೇಕಾದ್ರೆ. ಇದೆಲ್ಲ ವುಡನ್ ಟೈಲ್ಸ್ ಬರುತ್ತಾ? ವುಡನ್ ಫಿನಿಶಿಂಗ್ ಟೈಲ್ಸ್ ಇದು. ಟೈಲ್ಸ್ ಇದು. ಹೌದು. ಇದು ನಾನ್ ಸ್ಕಿಡಿ ಟೈಲ್ಸ್. MS ಡೋರ್ ಕೂಡ ನೋಡಿ. ಡಿಸೈನ್ ವೈಸು ಅಷ್ಟೇ ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳಿ. ಓಕೆ ಓಕೆ ಓಕೆ, ಚೆನ್ನಾಗಿ ಪ್ಲಾನ್ ಮಾಡಿರಾ. ಸೊ ಈ ಫ್ಲೋರ್ ಅಲ್ಲಿ ಈ ತರ ಒಂದು ಪ್ಲಾನಿಂಗ್ ಇದೆ. ಹೌದು. ಓಕೆ, ನೆಕ್ಸ್ಟ್ ಫ್ಲೋರ್ ಅಲ್ಲಿ ಏನೇನು ಬರ್ಬೋದು? ನೆಕ್ಸ್ಟ್ ನಿಮಗೆ ಟೆರೆಸ್ ಬರುತ್ತೆ, ಅಲ್ಲಿ ಗಜಿಬೋ ಪ್ಲಾನ್ ಮಾಡಿದೀವಿ. ಸೊ ಟೋಟಲ್ ಇಲ್ಲಿ 3 ಬೆಡ್ರೂಮ್ ಹೌಸ್. 3 ಬೆಡ್ರೂಮ್ ಹೌಸ್. 3 ಬೆಡ್ರೂಮ್ ರೆಂಟಲ್ ಬಿಟ್ಟಿ. ಹೌದು. ಓಕೆ. ಅಂಡ್ ನಿಮ್ಗೆ ಅದೇ ಹೇಳಿದ್ನಲ್ಲ, ಒಂದ್ಸಲ ನೀವು ಚೆರಿಶ್ ನ ಟ್ರಸ್ಟ್ ಇಟ್ಟಿ ಬಂದ್ರೆ ನೀವ್ ಏನ್ ಡ್ರೀಮ್ ಹೌಸ್ ಅಂತ ಹೇಳಿ ಕನ್ಸ್ಕೊಂಡಿರ್ತೀರಲ್ಲ, ಆ ಡ್ರೀಮ್ ನ ಫುಲ್ಫಿಲ್ ಮಾಡೋಂಥದ್ದು, ಆ ಕನ್ಸನ್ನ ನನ್ಸ್ ಮಾಡೋಂಥದ್ದು ನಾವು ತಗೊಂತೀವಿ. ಆ ರೆಸ್ಪಾನ್ಸಿಬಿಲಿಟಿ ನಾವು ತಗೋತೀವಿ. ಇಲ್ಲೂ ಎಲ್ಲ ಕಡೆ MS ಡೋರ್ನ ಪ್ರೊವೈಡ್ ಮಾಡಿದೀವಿ, ಸ್ಕೈಲೈಟ್ ಪ್ರೊವೈಡ್ ಮಾಡಿದೀವಿ. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಇದರಲ್ಲೂ ಸ್ಕೈಲೈಟ್ ಇದ್ದೇ ಇರುತ್ತೆ. ಹೌದು, ಸ್ಕೈಲೈಟ್ ಇದ್ರೆ ಬೆಳಕು ಜಾಸ್ತಿ ಬರುತ್ತೆ. ಅಂಡ್ ಇಲ್ಲಿ ಆಕ್ಚುಲಿ ಕಲ್ಯಾಣ ನಗರ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ತುಂಬಾ ಕಾಂಪ್ಯಾಕ್ಟೆಡ್ ಇರುತ್ತೆ. ನಿಮ್ಗೆ ಗಾಳಿ ಬೆಳಕು ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿರೋದು. ಇದು ಬಂದು ಗಜಿಬೋ, ಸ್ಮಾಲ್ ಗಜಿಬೋ. ಅಂಡ್ ಇಲ್ಲಿ ಚೇರ್ಸ್ ಎಲ್ಲ ಇಟ್ಕೊಂಡು ಪಾರ್ಟಿ ಮಾಡೋದಕ್ಕೆ, ಫ್ರೆಂಡ್ಸ್ ಫ್ಯಾಮಿಲಿ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಹಂಚೆಲ್ಲ ಹಾಕಿದಿರಲ್ಲ. ಇಲ್ಲೆಲ್ಲ ಯೂಸ್ ಮಾಡಿರೋದು ಟಫ್ ಅಂಡ್ ಗ್ಲಾಸ್ಗೆ ಸೇಮ್ ಅಲ್ಯೂಮಿನಿಯಂ ಪ್ರೊಫೈಲ್. ಟೆರೇಸ್ ಅಲ್ಲಿ ಟೈಲ್ಸ್ ಪ್ರೊವೈಡ್ ಮಾಡಿದೀವಿ, ಬಿಕಾಸ್ ವಾಟರ್ ಪ್ರೂಫ್ ಇರ್ಲಿ ಅಂತ ಹೇಳಿ ಪ್ರೊವೈಡ್ ಮಾಡಿರೋಂಥದ್ದು. ಅಂಡ್ ಕೆಳಗಡೆ ಏನ್ ಸ್ಕೈಲೈಟ್ ನೋಡಿದ್ರಲ್ಲ, ಅದು ಪ್ರೊವಿಷನ್ ಈ ತರ ಬಂದಿದೆ. ಅಂಡ್ ಇಲ್ಲಿ ವಾಷಿಂಗ್ ಏರಿಯಾ ಬರುತ್ತೆ. ಇದು ಬಂದು ಕ್ಲಾತ್ ವಾಷಿಂಗ್ ಏರಿಯಾ. ಅಂಡ್ ಇದು ನಾನು ಅವಾಗಲೇ ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಹೌದೌದು, ನಿಮ್ದು ಇದರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಅಂದ್ರೆ ಮೂವಬಲ್ ಮಾಡಿ ಸ್ಟೇರ್ ಕೇಸ್ ಕೊಡೋದ್ರಿಂದ ನಿಮ್ಗೆ ಎಷ್ಟೊಂದು ಸ್ಪೇಸ್ ಯುಟಿಲೈಸ್ ಆಗುತ್ತೆ. ಯಾವಾಗ ಯೂಸ್ ಆಗುತ್ತೆ ಅವಾಗ ಮಾತ್ರ ಯೂಸ್ ಮಾಡತ್ತೆ. ಅಂಡ್ ಇದು ಬಂದು ಕಂಪ್ಲೀಟ್ ಟೆರೆಸ್ನು ಕೂಡ ನೀಟಾಗಿ ಯೂಸ್ ಮಾಡ್ಕೊಂಡಿದೀವಿ, ಎಲ್ಲ ಸ್ಪೇಸ್ ವೇಸ್ಟ್ ಮಾಡದೇ ಇರೋ ತರ. ಅಂಡ್ ಯೂನಿಕ್ ಡಿಸೈನ್ಸು, ಯೂನಿಕ್ ಕಾನ್ಸೆಪ್ಟ್ಸು ಎಲ್ಲ ಇಂಟೀರಿಯರ್ ಎಲ್ಲ ನಾವೇ ಮಾಡಿರೋಂಥದ್ದು. ಓಕೆ ಮೇಡಮ್, ಇವಾಗ ಪ್ರಾಜೆಕ್ಟ್ ಕೂಡ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಯಾವ ಥರ ಮೆಟೀರಿಯಲ್ಸ್, ಡೈಮೆನ್ಷನ್ಸ್ ಎಲ್ಲಾನು. ಸೊ ಆಫರ್ಸ್ ಇನ್ನೊಂದ್ಸತಿ ಹೇಳ್ಬಿಡಿ, ಆಮೇಲೆ ಪ್ರೋಸೆಸ್ ಯಾವ ಥರ ಇರುತ್ತೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ, ನಿಮ್ಮ ಆಫೀಸಲ್ಲಿ ಯಾವ ಥರ ಬರೋದು ಹೆಂಗೆ ಅಂತ. ಓಕೆ, ಇದು ನಮ್ದು ಚೆರಿಶ್ ಹ್ಯಾಪಿ ಹೋಮ್ಸ್ ಇರೋದು RR ನಗರಲ್ಲಿ. ಮೈಸೂರಲ್ಲೂ ಚೆರಿಶ್ ಹ್ಯಾಪಿ ಹೋಮ್ಸ್ ಅಂತ ರಾಮಕೃಷ್ಣ ನಗರಲ್ಲಿ ಇರೋದು. ಅಂಡ್ ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಇಂದ ನಿಮ್ಗೆ ಕಾಲ್ ಬಂದು ಅದಕ್ಕೆ ನಿಮ್ದ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ನಿಮ್ಗೊಂದು ಬಜೆಟ್ ರೆಡಿ ಮಾಡಿ ಕೊಡ್ತಾರೆ. ಸೊ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಮನೆಗೆ ಎಷ್ಟು ಲಕ್ಷ ಆಗುತ್ತೆ ಅಂತ. ಇದು 60 ಲಕ್ಷದ ಮನೆ ಅಂತ ಅಂದ್ರೆ ನಿಮ್ಗೆ 50 ಲಕ್ಷನೂ ಆಗ್ಬೋದು, 40 ಲಕ್ಷನೂ ಆಗ್ಬೋದು. ಅದು ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ನಮ್ದು ಕನ್ಸ್ಟ್ರಕ್ಷನ್ ಕಾಸ್ಟ್ ಲಿಮಿಟ್ಸ್ ಇರೋದು. ಅಂಡ್ ನಮ್ಗೆ ನೆಕ್ಸ್ಟ್ ನಿಮ್ಗೆ ಆಕ್ಚುಲಿ ಗೌರಿ ಗಣೇಶ ಫೆಸ್ಟಿವಲ್ಗೆ ಸೂಪರ್ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. 50 ಗ್ರಾಮ್ ವರ್ಗ ಗೋಲ್ಡ್ ಪ್ರೊವೈಡ್ ಮಾಡ್ತಾ ಇದೀವಿ. ಅಂಡ್ ಕಿಚನ್ ಇಂಟೀರಿಯರ್ ಕೂಡ ಫ್ರೀ ಆಗಿ ಮಾಡ್ತಾ ಇದೀವಿ. ಸೊ ಚೆರಿಶ್ ಹ್ಯಾಪಿ ಹೋಮ್ ತರ ವರ್ಕ್ ಆಗಿರ್ಲಿ, ಕ್ವಾಲಿಟಿ ಆಗಿರ್ಲಿ, ಅಂಡ್ ಕಸ್ಟಮರ್ಸ್ ಕನ್ಸರ್ನ್ಸು, ಕಸ್ಟಮರ್ ರಿಲೇಶನ್ಶಿಪ್ ಮೇಂಟೆನೆನ್ಸು, ಇದು ನಾವು ಕಂಪ್ಲೀಟ್ 100% ರಿಸಲ್ಟ್ ಅಂತೂ ಪ್ರೊವೈಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.